ಬಿಜೆಪಿ ಪಕ್ಷ ಹಾಗೆ JDS ಎರಡೂ ಜಂಟಿಯಾಗಿ ಹಿಂದೆ ಹಾವು ಮುಂದಿಸಿ ತರ ಕಿತ್ತಾಡ್ತಾ ಇದ್ರು. ಇವತ್ತು ಅಧಿಕಾರಕ್ಕೋಸ್ಕರ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವರು ಬಿಜೆಪಿ ಮತ್ತೆ JDS ಪಕ್ಷ ನಮಗೆ ಸುಮಾರು 4.5 ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ GST ಹೋಗುತ್ತೆ. ಆದರೆ ಇವರು ಅದರ ಬಗ್ಗೆ ಮಾತಾಡೋದಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಿಲ್ಲ, ಪ್ರಧಾನಮಂತ್ರಿಗಳ ಹತ್ರನೂ ಮಾತಾಡೋದಿಲ್ಲ. ಆದರೆ ಅಧಿಕಾರಕ್ಕೋಸ್ಕರ ಇವತ್ತು ಮೆರವಣಿಗೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಮೆರವಣಿಗೆ ಅಂದರೆ ಪಾದಯಾತ್ರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನೇಕ ಅನ್ಯಾಯಗಳಾಗಿದೆ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಹಿಂದೆ ಎಲ್ಲ ಮೋದಿಯವರ ಸರ್ಕಾರ 10 ವರ್ಷಕ್ಕೆ ಮುಂಚೆ ಮೋದಿಯವರ ಪಕ್ಷ ಡೀಸೆಲ್ನ 40 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಪೆಟ್ರೋಲು 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಗ್ಯಾಸು 250 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಬೆಲೆ ಇಳಿಸ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆನೂ ಅವರು ಎಲ್ಲೂ ಪ್ರೊಟೆಸ್ಟ್ ಮಾಡಲಿಲ್ಲ. ಕೋವಿಡಲ್ಲಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ಸತ್ತರು. ಆ ಸಂದರ್ಭದಲ್ಲಿ ಇವರು ಯಾರು ಕೂಡ ಚಕಾರ ಎತ್ತಲಿಲ್ಲ. ಮತ್ತು GST ಆಗಲೇ ಹೇಳಿದ್ದೀನಿ. ಮತ್ತು ಬರ ಮತ್ತು ನೆರೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ. ಅದ್ರ ಬಗ್ಗೆನೂ ಇವರು ಯಾರು ಕೂಡ ಚಕಾರ ಎತ್ತಲಿಲ್ಲ. ಮತ್ತು ಮೇಕೆದಾಟು ಅನುಮತಿ ಕೊಡೋದ್ರ ಬಗ್ಗೆನೂ ಇವರು ಯಾರು ಕೂಡ ಚಕಾರ ತೆಗೀತಿಲ್ಲ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಆಸ್ತಿಗಳನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾರ್ತಾ ಇದೆ. ರೈಲು ನಿಲ್ದಾಣಗಳನ್ನು ರೈಲುಗಳನ್ನು ಮಾರಿದ್ದಾರೆ, ಗಣಿಗಳನ್ನು ಮಾರ್ತಾ ಇದ್ದಾರೆ. ಅದೇ ರೀತಿ ಏರ್ಪೋರ್ಟ್ಗಳನ್ನು ಕೂಡ ಮಾರ್ತಾ ಇದ್ದಾರೆ. ಸುಮಾರು 25,000 ಕಿಲೋಮೀಟರ್ ಅಷ್ಟು ರಸ್ತೆಗಳನ್ನು ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ. ಸುಮಾರು 40,000 ಕಿಲೋಮೀಟರ್ ಅಷ್ಟು ಟ್ರಾನ್ಸ್ಮಿಷನ್ ಅನ್ನು ಪ್ರೈವೇಟ್ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ಸು ನೆಹರೂರವರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಕಟ್ಟಿದಂಥ ಪಬ್ಲಿಕ್ ಸೆಕ್ಟರ್ಸ್ನ ಅಂದರೆ ನಮ್ಮ ದೇಶದ ಆಸ್ತಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ JDSನವರು ಇವರು ಏನೂ ಗೊತ್ತಿಲ್ಲದಾಗೆ ನಾಟಕ ಮಾಡಿಕೊಂಡು ಇವತ್ತು ನಮ್ಮ ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ, ಜನಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲೂ ಪ್ರತಿಭಟನೆ ಮಾಡದೆ ಇವತ್ತು ನಮ್ಮ ಸರ್ಕಾರದ ವಿರುದ್ಧ ಇವತ್ತು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಮುಚ್ಚಾಕೋದಕ್ಕೆ ಇವತ್ತು ಭ್ರಷ್ಟಾಚಾರಿಗಳೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥದ್ದು ಅಪಹಾಸ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗಲಾದರೂ ಅವ್ರಿಗೆ ಬುದ್ಧಿ ಬರಲಿ. ಮಾಡ್ತಾ ಇರ್ತಕ್ಕಂಥ ರ್ಯಾಲಿಯನ್ನು ಅಂದರೆ ಮೆರವಣಿಗೆಯನ್ನು ವಿತ್ಡ್ರಾ ಮಾಡಲಿ ಅಂತ ಅವರಿಗೆ ಮನವಿ ಮಾಡಿ ನಮ್ಮ ರಾಜ್ಯಕ್ಕೆ ಜನಕ್ಕೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಲಿ ಅಂತ ಹೇಳ್ತೀನಿ.